ನಮಸ್ಕಾರ. ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿ. ಇಂದು ನಾವು ದಶಾಪರಿಣಿ ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ದಶಾಪರಿಣಿ ಕಷಾಯ ಎಂದರೆ ಇದು 10 ವಿಧದ ಸಸ್ಯ ಎಲೆಗಳನ್ನು ಬಳಸಿ ತಯಾರಿಸುವ ಸಾವಯವ ಕೀಟನಾಶಕ. ಇದು ಕೀಟಗಳು, ಹುಳುಗಳು, ಚಿಪ್ಪು ಕೀಟಗಳ ನಿಯಂತ್ರಣಕ್ಕೆ ಉಪಯೋಗವಾಗುತ್ತದೆ. ದಶಾಪರಿಣಿ ಕಷಾಯವನ್ನು ತಯಾರಿಸಲು ಬೇಕಾಗುವ ಪದಾರ್ಥಗಳು: 10 ವಿಧದ ಎಲೆಗಳು ಒಟ್ಟು 5 kg, ಪ್ರತಿ ಎಲೆ 500 ಗ್ರಾಂ. ಲಭ್ಯವಿರುವ ಸ್ಥಳೀಯ ಎಲೆಗಳನ್ನು ಬಳಸಬಹುದು. ಇತರೆ ಪದಾರ್ಥಗಳೆಂದರೆ ಗೋಮೂತ್ರ 10 ಲೀಟರ್, ನೀರು 20 ಲೀಟರ್, ಹಸುವಿನ ಸಗಣಿ 2 kg, ಬೆಲ್ಲ ಅಥವಾ ಕಡಲೆ ಹಿಟ್ಟು 1 kg ಹಾಗೂ 1 ಬೊಗಸೆಯಷ್ಟು ಮಣ್ಣು. ತಯಾರಿಸುವ ವಿಧಾನ: ಎಲ್ಲ ಎಲೆಗಳನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಪ್ಲಾಸ್ಟಿಕ್ ಡ್ರಮ್ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಗೋಮೂತ್ರ, ನೀರು, ಸಗಣಿ ಮತ್ತು ಬೆಲ್ಲ ಹಾಗೂ 1 ಬೊಗಸೆಯಷ್ಟು ಮಣ್ಣನ್ನು ಸೇರಿಸಿ ಚೆನ್ನಾಗಿ ಕಲುಹಿಸಬೇಕು. ಮುಚ್ಚಿ ನೆರಳಿನಲ್ಲಿ 15 ರಿಂದ 20 ದಿನಗಳು ಇಡಿ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 1 ಬಾರಿ ಕಲುಹಿಸಬೇಕು. ನಂತರ ಮಿಶ್ರಣವನ್ನು ಚೆನ್ನಾಗಿ ಫಿಲ್ಟರ್ ಮಾಡಬೇಕು. ಬಳಕೆಯ ವಿಧಾನ: 1 ಲೀಟರ್ ದಶಾಪರಿಣಿ ಕಷಾಯಕ್ಕೆ 10 ಲೀಟರ್ ನೀರನ್ನು ಹಾಕಬೇಕು. ಬೆಳಿಗ್ಗೆ ಅಥವಾ ಸಂಜೆ ಸಿಂಪಡಣೆ ಮಾಡಬೇಕು. 7 ರಿಂದ 10 ದಿನಗಳ ಅಂತರದಲ್ಲಿ ಇದನ್ನು ಬಳಸಬಹುದು. ಉಪಯೋಗಗಳೆಂದರೆ ಕೀಟ ನಿಯಂತ್ರಣ, ಬೆಳೆ ರಕ್ಷಣೆ, ಸಾವಯವ ಕೃಷಿಗೆ ಸೂಕ್ತ, ಮಣ್ಣಿಗೂ ಹಾನಿಯಿಲ್ಲ. ಧನ್ಯವಾದಗಳು.